ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನೋಡ್ತಿರೋ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಈ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಪಡೆದುಕೊಳ್ಬೋದು ಅನ್ನುವಂತಹ ಬಹಳಷ್ಟು ಸುದ್ದಿಯನ್ನು ಕೇಳಿರ್ತೀರ. ಹಾಗಾದರೆ ಅದು ನಿಜನಾ, ಏನಾದರೂ ಫೇಕ್ ನ್ಯೂಸ್ ಇದೆಯಾ ಅನ್ನುವಂಥದ್ದನ್ನು ಫುಲ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಿ. ಯಾಕೆ ಅಂತಂದರೆ ನಾನು ಹೇಳುವಂತಹ ಒಂದೊಂದು ಸ್ಟೆಪ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಶ್ರಮ ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರ್ತಕ್ಕಂಥದ್ದು ಖಂಡಿತವಾಗಲೂ ನಿಜ. ಅದು ಯಾವ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ತಗೊಳ್ಳೋದು ಅನ್ನೋದನ್ನು ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಏಜ್ ಏನಿರುತ್ತೆ, 25 ಏಜ್ ಇದೆನಾ, 40 ಏಜ್ ಇದೆನಾ, ನಿಮ್ಮ ಏಜ್ಗೆ ಸಂಬಂಧಪಟ್ಟಂತಹ ಇಂತಿಷ್ಟು ಹಣ ನೀವು ಆಟೋ ಡೆಬಿಟ್ ಮೂಲಕ ನೀವು ಹಣನ ಪಾವತಿಸಬೇಕಾಗುತ್ತಾ. ಇಲ್ಲಿ ನೀವು ಅರ್ಧ ಕಟ್ಟಬೇಕಾಗುತ್ತೆ ಹಣ, ಇನ್ನೂ ಅರ್ಧ ಹಣ ಸೆಂಟ್ರಲ್ ಗೌರ್ಮೆಂಟ್ ಕಟ್ಕೊಡುತ್ತೆ. ಅಪ್ ಟು 60 ಇಯರ್ಸ್ವರೆಗೂ ನೀವು ಹಣನ ಪೇ ಮಾಡಬೇಕಾಗತ್ತೆ ಪ್ರತಿ ತಿಂಗಳು. ನೆಕ್ಸ್ಟು 60 ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮಗೆ ಪೆನ್ಷನ್ ಅಂತೇಳಿ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತಂದರೆ, ನೀವು 25 ವರ್ಷದ ವ್ಯಕ್ತಿಯಾಗಿದ್ದರೆ ನಿಮಗೆ 150 ರೂಪಾಯಿ ಪೇ ಮಾಡುವಂಥದ್ದು ಏನಾದರೂ ಇದ್ದರೆ ಅದರಲ್ಲಿ 75 ರೂಪಾಯಿ ಸರ್ಕಾರ ಕಟ್ಕೊಳ್ಳುತ್ತೆ, ಇನ್ನೂ 75 ರೂಪಾಯಿ ನೀವು ಪಾವತಿಸ್ಕೊಳ್ಬೇಕಾಗತ್ತೆ. ಅಪ್ ಟು ಎಲ್ಲಿವರೆಗೂ 60 ವರ್ಷದವರೆಗೂ ಕೂಡ ನೀವು ಈ ಒಂದು ಹಣನ ಪಾವತಿ ಮಾಡಲೇಬೇಕು. ನೀವು ಕಟ್ಟಿರ್ತಕ್ಕಂತಹ ಹಣಕ್ಕೆ ಪ್ಲಸ್ 50% ಸೆಂಟ್ರಲ್ ಗೌರ್ಮೆಂಟ್ ಆಗಿಬಿಟ್ಟು ನೀವು ಇರುವರೆಗೂ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಪೆನ್ಷನ್ ಅಂತ ಹೇಳಿ ನಿಮಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಇದು ಆಫಿಸಿಯಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ನ ಈ ಶ್ರಮ ಕಾರ್ಡ್ ಅನ್ನುವಂತಹ ಒಂದು ವೆಬ್ಸೈಟಲ್ಲಿ ಫುಲ್ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ. ನಾನು ಹೇಳ್ತಾ ಇರುವಂಥದ್ದು ಅದೇ ವೆಬ್ಸೈಟಲ್ಲಿ ಇರುವಂತಹ ಈ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂತೆ ಫುಲ್ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವೊಂದು ಈ ಶ್ರಮ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ನಿಮ್ಮ ಒಂದು ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಇದರಲ್ಲಿ ಏನಂತಂದರೆ, ಈ ಶ್ರಮ ಕಾರ್ಡ್ ಬಗ್ಗೆ ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಶ್ರಮ ಕಾರ್ಡ್ ಅನ್ನುವಂಥದ್ದು ಹಲವು ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಯೂಸ್ ಆಗುವಂತಹ ಒಂದು ಕಾರ್ಡ್. ಇದರಿಂದ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಸರ್ಕಾರದ ಯೋಜನೆ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಂತ ಆಗಿರ್ಬೋದು, ಆಕ್ಸಿಡೆಂಟ್ ಇನ್ಶೂರೆನ್ಸು, ಈ ರೀತಿಯಾಗಿ ಮಲ್ಟಿಪಲ್ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮೂಲಕ ಫುಲ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಸದ್ಯಕ್ಕೆ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುತ್ತಾ ಅನ್ನುವಂತಹ ಈ ವಿಚಾರವನ್ನ ತುಂಬ ಸಾರಿ ಕೇಳಿರ್ತೀರ. ನಿಜ ಸ್ನೇಹಿತರೆ, ಈ ಒಂದು ಹಣ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದರೆ, ನೀವು ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತೇಳಿ ಪಾವತಿಸಬೇಕಾಗುತ್ತಾ. ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಕಂಪ್ಲೀಟಾಗಿ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇಂತಿಷ್ಟು ಪೇ ಮಾಡಿದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಪೇ ಮಾಡುವಂತಹ ಹಣನ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ 50% ಸೇರಿಕೊಂಡು ನಿಮ್ಗೆ ಪ್ರತಿ ತಿಂಗಳು ನೀವು ಎಲ್ಲಿವರೆಗೂ ಇರ್ತೀರಾ ಅಲ್ಲಿವರೆಗೂ ನಿಮ್ಮ 60 ವರ್ಷ ಕಂಪ್ಲೀಟ್ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಜಮಾ ಮಾಡುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸ್ನೇಹಿತರೆ, ಇದು ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾಕೆ ಅಂತಂದರೆ, ಇದು ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇರೋದ್ರಿಂದ, ಪ್ಲಸ್ ಇದು ಆಫಿಸಿಯಲಿ ಥ್ರೂಲಿ ನೋಟಿಫಿಕೇಷನ್ನು ಮತ್ತು ಥ್ರೂಲಿ ವೆಬ್ಸೈಟ್ ಇರೋದ್ರಿಂದ, ಇದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಿಂದ ಫೇಕ್ ಅನ್ನುವಂಥದ್ದು ಇನ್ನಿತರ ನಮ್ಮದೇ ಇರುವಂತಹ ವಿಚಾರ ಏನಲ್ಲ. ಇದು ಲೀಗಲ್ ಆಗಿ ಇರುವಂಥದ್ದು. ಇದು ನಿಜವಾಗ್ಲೂ ಕೂಡ ಈ ಶ್ರಮ ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಶ್ರಮ ಕಾರ್ಡನ್ನು ಮಾಡ್ಕೊಳ್ಬೇಕು, ಈ ಶ್ರಮ ಕಾರ್ಡ್ ಯಾವುದಕ್ಕಾಗಿ ಯೂಸ್ ಆಗುತ್ತೆ, ಮತ್ತು
ಅದರಿಂದ ಬರ್ತಕ್ಕಂಥ ಯೋಜನೆಗಳನ್ನ ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗುತ್ತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ.